ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ 2 ತಿಂಗಳ ಹಣ ಒಟ್ಟಿಗೆ 4,000 ಜಮಾ ಆಗ್ತಾ ಇರುವಂತದ್ದು ಒಬ್ಬೊಬ್ಬರಿಗೆ. ಇನ್ನೊಬ್ಬೊಬ್ಬರಿಗೆ ಇಲ್ಲಿ 2,000 ರೂಪಾಯಿ ಮಾತ್ರ ಜಮಾ ಆಗ್ತಾ ಇದೆ. ನೋಡಿ, ಇಲ್ಲಿ ಈ 8 ಜಿಲ್ಲೆಗಳಿಗೆ 4,000 ರೂಪಾಯಿ ಒಂದೆಡೆ ಜಮಾ ಆದರೆ ಇನ್ನುಳಿದಂತಹ 5 ಜಿಲ್ಲೆಗಳಿಗೆ 2,000 ರೂಪಾಯಿ ಜಮಾ ಆಗ್ತಾ ಇರುವಂತದ್ದು. ಸರ್ಕಾರ ಈ ರೀತಿಯಾಗಿ ಯಾಕೆ ಮಾಡ್ತಾ ಇರುವಂತದ್ದು? ಇಲ್ಲಿ ಟೋಟಲ್ ಆಗಿ ಎಲ್ಲರಿಗೂ ಕೂಡ 4,000 ರೂಪಾಯಿ ಹಣ ನಾವು ಜಮಾ ಮಾಡ್ತೇವೆ ಅಂತ ಹೇಳಿತ್ತು. ಆದರೆ ಈಗ ಬರೀ 2,000 ರೂಪಾಯಿ ಹಣ ಮಾತ್ರ ಜಮಾ ಮಾಡ್ತಾ ಇದೆ. ಸೊ ಈ ರೀತಿ ಸರ್ಕಾರ ಯಾಕೆ ಮಾಡ್ತಾ ಇದೆ ಅನ್ನುವಂಥದ್ದು ಸೊ ಎಲ್ಲ ಮಹಿಳೆಯರ ತಲೆಯಲ್ಲಿ ಕ್ವಶನ್ ಉಂಟಾಗಿ ಮಾಧ್ಯಮದಲ್ಲಿ ಕೂಡ ಕ್ವಶನ್ ಕೇಳ್ತಾ ಇದ್ದಾರೆ, ಅಥವಾ ಕಮೆಂಟ್ ಅಲ್ಲಿ ಕೂಡ ನಮಗೆ ಈ ರೀತಿ ಯಾಕೆ ಆಗ್ತಾ ಇದೆ ಸರ್, ನಮಗೂ ಕೂಡ 4,000 ಹಣನೇ ಬೇಕು ಅಂತ ಸ್ಪಷ್ಟನೆಯನ್ನ ಕಮೆಂಟ್ ಅಲ್ಲಿ ಕೇಳ್ತಾ ಇರುವಂತದ್ದು. ಸೊ ಹಾಗಾದ್ರೆ ಇದ್ರ ಬಗ್ಗೆ ಎಲ್ಲನೂ ಕೂಡ ಕ್ಲಿಯರಿಟಿ ಕೊಡ್ಲಿಕ್ಕೆ ನಾನು ಬಂದಿದ್ದೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈಗ ಸ್ಪಷ್ಟನೆಯನ್ನ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅದು ಏನು ಅನ್ನುವಂಥದ್ದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮ್ದಾಗಿರುತ್ತೆ. ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ವೀಕ್ಷಕರೇ. ಸೊ ದಯವಿಟ್ಟು 5 ರಿಂದ 8 ನಿಮಿಷ ಟೈಮ್ ಕೊಟ್ಬಿಟ್ಟು ಎಲ್ಲನೂ ಕೂಡ ಕ್ಲಿಯರ್ ಆಗಿ ನೋಡ್ಕೊಂಡ್ಬಿಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಈಗ 4,000 ರೂಪಾಯಿ ಹಣ ಒಬ್ಬೊಬ್ಬರಿಗೆ ಜಮಾ ಆದ್ರೆ ಇನ್ನು ಉಳಿದಂತಹ ಫಲಾನುಭವಿಗಳಿಗೆ ಈಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ 2,000 ರೂಪಾಯಿ ಮಾತ್ರ ಜಮಾ ಆಗ್ತಾ ಇರುವಂತದ್ದು. ಸೊ ಹಾಗಾದ್ರೆ ಇಲ್ಲಿ ಒಂದು ಮಾತು ಹೇಳ್ತೀನಿ ಕೇಳಿ. ಇಲ್ಲಿ ಮೊದಲನೇದಾಗಿ ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ, ಜಿಲ್ಲೆಯ ಫಲಾನುಭವಿಗಳಿಗೆ 4,000 ಹಣ ಮೊದಲಿಗೆ ಜಮಾ ಆಯಿತು. ಸೊ ಈಗ 2,000 ರೂಪಾಯಿ ಮಾತ್ರ ಜಮಾ ಆಗ್ತಾ ಇದೆ. ಮೊದಲಿಗೆ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅನ್ನುವಂಥದ್ದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ರಿ, ಇಲ್ಲಿ ಕಲಬುರಗಿ ಜಿಲ್ಲೆಗೆ ಜಮಾ ಆಗಿರುವಂಥದ್ದು. ಸೊ ಮತ್ತೆ ಇಲ್ಲಿ ಮಂಡ್ಯ ಜಿಲ್ಲೆಗೂ ಕೂಡ ಜಮಾ ಆಗಿರುವಂಥದ್ದು. ವಿಜಯಪುರದಲ್ಲಿ 4,000 ಜಮಾ ಆಗಿದೆ. ಈ ಕಡೆಗೆ 2,000 ರೂಪಾಯಿ ಇತ್ತೀಚೆಗೆನೂ ಕೂಡ ಜಮಾ ಆಗ್ತಾ ಇರುವಂಥದ್ದು. ಓಕೆನಾ? ಇಲ್ಲಿ ನೋಡಿ ಈಗ ಕೊಪ್ಪಳ ಜಿಲ್ಲೆಗೂ ಕೂಡ 4,000 ಜಮಾ ಆಗಿದೆ. ಅದೇ ರೀತಿಯಾಗಿ ಇಲ್ಲಿ ಹಾಸನ ಜಿಲ್ಲೆದವರಿಗೂ ಕೂಡ 4,000 ಜಮಾ ಆಗಿದೆ. ಇನ್ನು ಉಳಿದಂತಹ ಇಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೂ ಕೂಡ ಇಲ್ಲಿ 2,000 ರೂಪಾಯಿ ಜಮಾ ಆಗ್ತಾ ಇದೆ. ಇಲ್ಲಿ ನೋಡಿ, ಮುಖ್ಯವಾಗಿ ವಿಜಾಪುರ ಜಿಲ್ಲೆಗಳಿಗೇನೆ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಜಮಾ ಆಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಬೀದರ್ ಜಿಲ್ಲೆಗಳಿಗೆ, ಕಲಬುರಗಿ ಜಿಲ್ಲೆಯಲ್ಲಿ 2,000 ರೂಪಾಯಿ ಜಮಾ ಆಗ್ತಾ ಇರುವಂತದ್ದು. ಅದೇ ರೀತಿಯಾಗಿ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ರಾಯಬಾಗ್ ತಾಲೂಕಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ 2,000 ರೂಪಾಯಿ ಜಮಾ ಆಗ್ತಾ ಇರುವಂತದ್ದು. ಮತ್ತೆ ಇಲ್ಲಿ ಗದಗ ಜಿಲ್ಲೆಯಲ್ಲಿ ಕೂಡ, ಬಳ್ಳಾರಿ ಜಿಲ್ಲೆ, ಅದೇ ರೀತಿಯಾಗಿ ಹಾಸನದಲ್ಲಿ ಕೂಡ, ಧಾರವಾಡದಲ್ಲಿ ಕೂಡ ಈಗ 2,000 ರೂಪಾಯಿನೇ ಹೆಚ್ಚಾಗಿ ಜಮಾ ಆಗ್ತಾ ಇರುವಂತದ್ದು. ಇನ್ನು ಉಳಿದಿರುವಂತಹ ಎಲ್ಲ ಜಿಲ್ಲೆಗಳು ಏನು ಬಾಕಿ ಇದಾವಲ್ಲ, ಅಲ್ಲಿ ಎಲ್ಲಂದ್ರಲ್ಲೂ ಕೂಡ ಹೆಚ್ಚಾಗಿ 2,000 ರೂಪಾಯಿನೇ ಜಮಾ ಆಗ್ತಾ ಇರುವಂಥದ್ದು. ಇವು ಯಾಕೆ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಅಂತ ನಿಮ್ಮ ಕ್ವಶನ್ ಅಂತೂ ತಲೆಯಲ್ಲಿ ಉಂಟಾಗ್ತಾ ಇರುವಂಥದ್ದು. ನಮಗಂತೂ ಮೊದಲೇ ಹೇಳ್ತಾ ಇದ್ದಾರೆ, ಈಗ 2 ತಿಂಗಳಂತೂ ಅಮೌಂಟ್ ಹಾಕಿಲ್ಲ, ಅದಾದ ಬಳಿಕ ಬರೀ 2,000 ರೂಪಾಯಿ ಹಾಕ್ತಾ ಇಲ್ಲ, ನಾವು 4,000 ರೂಪಾಯಿನ ಹಾಕ್ತೀವಿ, 2 ಕಂತುಗಳು ಒಮ್ಮೆಲೆ ಬರ್ತಾವ ಅಂತ ಹೇಳಿಬಿಟ್ಟು ಈಗ 2,000 ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ. ಇಲ್ಲಿ ಕೂಡ ಮೋಸ ಮಾಡ್ತಾ ಇದೆ ಯಾ ಸರ್ಕಾರ ಅಂತ ನಿಮ್ಮ ತಲೆಯಲ್ಲಿ ಕ್ವಶನ್ ಉಂಟಾಗ್ತಾ ಇರಬಹುದು. ವೀಕ್ಷಕರೇ, ಈಗಾಗಲೇ ಮೊದಲು ಏನು ಒಂದು 2 ವಾರ ಹಿಂದಗಡೆ ಏನು ಅಮೌಂಟ್ ಹಾಕಿದ್ರಲ್ಲ, ಅಲ್ಲಿ 4,000 ರೂಪಾಯಿ ಅಮೌಂಟೇ ಹಾಕ್ತಾ ಇದ್ರು. ಆದ್ರೆ ಈಗ ಸರ್ಕಾರಕ್ಕೆ ಏನಾಗ್ಬಿಟ್ಟಿದೆ, ಈಗ ಈ ಒಂದು 11ನೇ ಕಂತಿನ ಹಣ ಏನಿದೆ ಅಲ್ಲ, ಈಗ ಅಮೌಂಟ್ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇರುವಂತದ್ದು. ಸೊ ಇದೇ ಆಗಸ್ಟ್ 15ನೇ ತಾರೀಕಿನ ನಂತರ 12ನೇ ಕಂತಿನ ಸಪ್ರೇಟ್ ಆಗಿ ಇದೇ ತಿಂಗಳಲ್ಲಿ ಟೋಟಲ್ ಆಗಿ 4,000 ಹಣ ನಿಮ್ಮ ಖಾತೆಗೆ ಬರುವ ಹಾಗೆ ಮಾಡ್ತಾರೆ. ಮೊದಲಿಗೆ 4,000 ರೂಪಾಯಿ ಜಮಾ ಆಗಿತ್ತಲ್ಲ, ಅಂತವರಿಗೆ ಹೊರತುಪಡಿಸಿ ಉಳಿದಿರುವಂತಹ ಫಲಾನುಭವಿಗಳಿಗೆ 2,000 ರೂಪಾಯಿ ಜಮಾ ಮಾಡಿ ಮತ್ತೆ ಆಗಸ್ಟ್ನ 15ರ ನಂತರ ಮತ್ತೆ ಉಳಿದಂತಹ 2,000 ರೂಪಾಯಿ ಅವರಿಗೆ ಖಾತೆಗೆ ಜಮಾ ಮಾಡಿ, ಆಲ್ಮೋಸ್ಟ್ ಎಲ್ಲ ಖಾತೆಗೆ ಜಮಾ ಮಾಡಿ ಕ್ಲಿಯರ್ ಮಾಡುವಂತಹ ಒಂದು ಸರ್ಕಾರ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಸೊ ಇದಾದ್ಮೇಲೆ 13ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಡೇಟ್ ಫಿಕ್ಸ್ ಮಾಡಿಲ್ಲ, ಒಂದು ಅಮೌಂಟ್ ಯಾವಾಗ ರಿಲೀಸ್ ಮಾಡ್ತಾರೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಇಲ್ಲಿ ಮುಖ್ಯವಾಗಿರುವಂಥದ್ದು, ನೀವು ತಿಳ್ಕೊಬೇಕಾಗಿರುವಂಥದ್ದು ಇಲ್ಲಿದೆ ನೋಡಿ ಮಾಹಿತಿ. ವೀಕ್ಷಕರೇ, ನಿಮಗೆ ಮೊದಲನೇದಾಗಿ 2,000 ರೂಪಾಯಿ ಬರ್ತಾ ಇದೆ ಅಲ್ವಾ, ಮುಖ್ಯವಾಗಿ ಅದಾದ್ರೂ ಬರಲಿ ಅಂತ ನಾನು ಹೇಳ್ತಾ ಇರುವಂಥದ್ದು. ಯಾಕೆ ಅಂದರೆ 100% ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರುವಂತಹ ಫಲಾನುಭವಿಗಳಿಗೆ ಮಾತ್ರ ಹಾಕ್ತಾ ಇರುವಂಥದ್ದು ಈ 2,000 ರೂಪಾಯಿ. ಸೊ ಅದರಲ್ಲಿ ನೀವು ಕೂಡ ಬಂದ್ರಲ್ವಾ, 100% ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರ್ತೀರಾ ನೀವು. ಮತ್ತೆ ಯಾವುದೇ ರೀತಿಯಾದಂತಹ ಆದಾಯ ತೆರಿಗೆ ಕಟ್ಟುವಂತಹ ಒಂದು ಮಹಿಳಾ ಫಲಾನುಭವಿಗಳಿಗೆ ಹಣ ಜಮಾ ಮಾಡ್ತೇವೆ ಅಂತ ಹೇಳಿದ್ರು. ಸೊ ಮತ್ತೆ ಇಲ್ಲಿ ಯಾವುದೇ ರೀತಿಯಂತಹ ಗೌರ್ಮೆಂಟ್ ಜಾಬ್ ಹೊಂದಿಲ್ದವ್ರಿಗೆ ಜಮಾ ಮಾಡ್ತೇವೆ ಅಂತ ಹೇಳಿದ್ರು. ಸೊ ಈ ರೀತಿ ಸಾಕಷ್ಟು ರೂಲ್ಸ್ಗಳನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ತಂದು ಹಾಕಿದ್ರು. ಅದರ ಮೇರೆಗೂ ಕೂಡ ಈಗ 2 ರಿಂದ 3 ಲಕ್ಷ ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಿದ್ರು. ಅದಾದ್ಮೇಲೆ ಇಲ್ಲಿ ಆಹಾರ ಇಲಾಖೆನೂ ಕೂಡ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಪ್ರಾರಂಭಿಸಿತ್ತು. ಅದಾದ್ಮೇಲೆ 15 ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಇನ್ನೂ ಹಲವಾರು ದಿನೇ ಪ್ರತಿದಿನನೂ ಕೂಡ ಚೆಕ್ ಮಾಡೋದು ನೋಡಿದ್ರೆ ಆಹಾರ ಇಲಾಖೆ ಒಂದು ವೆಬ್ಸೈಟ್ನಲ್ಲಿ, ಸೊ ಇಲ್ಲಿ ಪ್ರತಿದಿನನೂ ಕೂಡ ಪ್ರತಿ ತಾಲೂಕಿನಲ್ಲಿರುವಂತಹ ಒಂದು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇರುವಂಥದ್ದು. ಯಾಕಂದರೆ
ಈ ಒಂದು ರೇಷನ್ಸ್ ಕಾರ್ಡ್ಗಳನ್ನು ಹಣ ಕೊಟ್ಟು ಮಾಡಿಸಲಾಗಿತ್ತು. ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿಕೊಂಡು ಈ ಒಂದು ರೇಷನ್ಸ್ ಕಾರ್ಡ್ಗಳನ್ನು ಮಾಡಿಸಿದಾರಂತೆ. ಹಲವಾರು ಕಾರಣಗಳಿಂದ ಈ ಒಂದು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿತ್ತು ವೀಕ್ಷಕರ. ಇಲ್ಲಿ ಯಾರು 4 ವೀಲರ್ ಒಂದು ಮನೆ ಬಳಕೆಯ ವಾಹನವನ್ನು ತಗೊಂಡಿರ್ತಾರ, ಸೊ ಇಲ್ಲಿ ವೈಟ್ ಬೋರ್ಡ್ ಕಾರ್ ಅಂತ ಕರೀತಾರೆ ಅದಕ್ಕೆ ಸಾಮಾನ್ಯವಾಗಿ. ಸೊ ಅಂತಹ ಕಾರುಗಳನ್ನು ಹೊಂದಿರುವಂಥವ್ರಿಗೂ ಕೂಡ ಈಗ BPL ರೇಷನ್ ಕಾರ್ಡು ರದ್ದು ಆಗ್ತಾ ಇರುವಂಥದ್ದು. ಅದನ್ನು APL ಒಂದು ಕಾರ್ಡ್ಗಳಿಗೆ ಕನ್ವರ್ಟ್ ಮಾಡಲಾಗ್ತಾ ಇದೆ. ಸೊ APLನಲ್ಲಿ ರೇಷನ್ ಸಿಗತ್ತೆ, ಆದರೆ ಇಲ್ಲಿ BPL ರೇಷನ್ ಕಾರ್ಡ್ಗಳಿಗೆ ಸಿಗುವಂತಹ ಸೌಲಭ್ಯಗಳು ಮತ್ತು ಇಲ್ಲಿ ಯೋಜನೆಗಳು ನಿಮಗೆ ಸಿಗಲ್ಲ APL ದವರಿಗೆ, ಓಕೆನಾ. ಸೊ ಇದ್ರ ಬಗ್ಗೆ ಕ್ಲಿಯರಿಟಿ ಇರಲಿ ನಿಮಗೆ ಮೊದಲು. ಸೊ ಇಂತಹ ಎಲ್ಲ ರೂಲ್ಸ್ಗಳ ಮೇರೆಗೂ ಕೂಡ ನಿಮಗೆ ಹಣ ಬರ್ತಾ ಇದೆ ಅಂದ ಬಳಿಕ ನಿಮ್ಮದು ಒಂದು ರೂಲ್ಸ್ ಏನು ಗೃಹಲಕ್ಷ್ಮಿ ಯೋಜನೆಗೆ ಕನ್ಫರ್ಮ್ ನಿಮಗೆ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಬರ್ತವೆ. ಲೇಟ್ ಆದರೂ ಸಹಿತ ಬಂದೇ ಬರ್ತಾವಲ್ವಾ, ಇದು ಮುಖ್ಯವಾಗಿರುವಂಥದ್ದು. 100% ಬರ್ತವೆ ಮುಂಬರುವಂತಹ ಎಲ್ಲ ಕಂತುಗಳು. ಮತ್ತು ಇದೇ ರೀತಿಯಾದಂತಹ ಎಲ್ಲ ಯೋಜನೆಗಳು ಕೂಡ ನಿಮಗೆ ದೊರಕ್ತಾ ಇರ್ತವೆ. ಸಾಕಷ್ಟು ಸ್ಕೀಮ್ಸ್ಗಳು ಬರ್ತಾ ಇರ್ತವೆ, ಹೊಸ ಅವುಗಳು ಕೂಡ ಸಿಗ್ತವೆ, ಹಿಂದಿನ ಸ್ಕೀಮ್ಸ್ಗಳು ಕೂಡ ಸಿಗ್ತವೆ, ರೇಷನ್ ಕೂಡ ಸಿಗ್ತಾ ಇರುತ್ತೆ. BPL ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳು ಕೂಡ ನಿಮಗೆ ದೊರಕತ್ತೆ ವೀಕ್ಷಕರೇ. ಮುಖ್ಯವಾಗಿ ಆಯುಷ್ಮಾನ್ ಕಾರ್ಡ್ ನೀವು ನೋಡ್ಬೋದು, ಅದರಲ್ಲಿ 5 ಲಕ್ಷದವರೆಗೂ ಕೂಡ ಉಚಿತ ಚಿಕಿತ್ಸೆಯನ್ನು ನೀವು ಅನ್ಕೊಂಡಲ್ಲಿ ಗೌರ್ಮೆಂಟ್ನ ಆಸ್ಪತ್ರೆಯಲ್ಲಿ ಮಾತ್ರವಲ್ಲ, ಪ್ರೈವೇಟ್ ಹಾಸ್ಪಿಟಲಲ್ಲಿ ಕೂಡ ನೀವು ತೋರಿಸ್ಕೋಬಹುದು. 5 ಲಕ್ಷವರೆಗೆ ನಿಮಗೆ ಫ್ರೀಯಾಗಿ ಚಿಕಿತ್ಸೆ ಸರ್ಕಾರವೇ ಕಟ್ಟಿ ಮುಟ್ಟಿಸುತ್ತೆ, ಓಕೆನಾ. ಇದು ಕೇಂದ್ರ ಸರ್ಕಾರದಿಂದ ಸ್ಕೀಮ್ ಇರುತ್ತೆ, ಮತ್ತು ಮುಖ್ಯವಾಗಿ ಅದನ್ನು ತಿಳ್ಕೊಳ್ಳಿ. ರಾಜ್ಯ ಸರ್ಕಾರದಲ್ಲ ಆಯುಷ್ಮಾನ್ ಕಾರ್ಡು. ಅದೇ ರೀತಿಯಾಗಿ ಕ್ಯಾನ್ಸರು ಅದು ಇದು ರೋಗ ಏನು ಬಂದಿರುತ್ತಲ್ಲ, ಸ್ವಂತಹ ರೋಗಗಳಿಗೆ ಮತ್ತು ಏನಾದರೂ ನಿಮ್ಮ ಆರೋಗ್ಯದಲ್ಲಿ ಹಾನಿ ಆದರೆ ಎಲ್ಲದಕ್ಕೂ ಕೂಡ ಫ್ರೀಯಾಗಿ 5 ಲಕ್ಷದವರೆಗೂ ಕೂಡ ಚಿಕಿತ್ಸೆ ಮಾಡ್ಕೋಬಹುದಾಗಿರುತ್ತೆ. ಅಂತಹ ಸ್ಕೀಮ್ಸ್ಗಳು ಕೂಡ ಇಲ್ಲಿ BPL ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಪಡ್ಕೋಬಹುದು. ಅದೇ ರೀತಿಯಾಗಿ APL ದವ್ರಿಗೂ ಕೂಡ ಇರುತ್ತೆ ಈ ಒಂದು ಆಯುಷ್ಮಾನ್ ಕಾರ್ಡು. ಆದರೆ ಇಲ್ಲಿ BPL ರೇಷನ್ ಕಾರ್ಡ್ಗಳಿಗೆ 5 ಲಕ್ಷ ರೂಪಾಯಿ ಇದೆ, ಆದರೆ APL ರೇಷನ್ ಕಾರ್ಡ್ಗಳಿಗೆ 3 ಲಕ್ಷ ರೂಪಾಯಿ ಮಾತ್ರ. ಈ ರೀತಿಯಾಗಿ ಡಿಫ್ರೆನ್ಸ್ ಇರುತ್ತೆ. ಆದರೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ BPL ರೇಷನ್ ಕಾರ್ಡ್ ಹೊಂದಿದವರಿಗೆ ಯೋಜನೆಗಳು ಲಭ್ಯವಿರುತ್ತೆ. ಅದಕ್ಕೋಸ್ಕರ BPL ರೇಷನ್ ಕಾರ್ಡೇ ಬೇಕು ಅಂತ ಮಾಡಿಸ್ಕೊಂಡಿರ್ತಾರೆ. ಮತ್ತು ಇಲ್ಲಿ ಮುಖ್ಯವಾಗಿ ನೀವು ನೋಡ್ಬೋದು, ಎಲೆಕ್ಷನ್ ಟೈಮ್ದಲ್ಲಿ ಮಹಾಲಕ್ಷ್ಮಿ ಯೋಜನೆ ಮುಖಾಂತರ 1 ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿತು. ಸೊ ಅಂತಹ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಮಹಿಳಾ ಫಲಾನುಭವಿಗಳು ಏನು ಮಾಡಿದ್ರು, BPL ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡ್ರು. ಹಣ ಕೊಟ್ಟಾದರೂ 10,000 ರೂಪಾಯಿ ಆದರೂ ಕೊಟ್ಟು ಮಾಡಿಸ್ಕೊಳ್ಳೋಣ, ಮುಂದೆ 1 ಲಕ್ಷ ರೂಪಾಯಿ ಬರುತ್ತಲ್ವಾ, 90,000 ಆದರೂ ನಮಗೆ ಪ್ರಾಫಿಟ್ ಆಗುತ್ತೆ ಅಂತ 1 ಲಕ್ಷ ರೂಪಾಯಿ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ರು. ಮತ್ತು ಇಲ್ಲಿ ಪೋಸ್ಟಲ್ ಅಕೌಂಟ್ಗಳಲ್ಲಿ ನೋಡ್ಬೋದು, ಸಿಕ್ಕಾಪಟ್ಟೆ ಪೋಸ್ಟ್ ಅಕೌಂಟ್ಗಳನ್ನು ಕೂಡ ಮಾಡಿಸಿದ್ದಾರೆ. ಸೊ ಅಂತಹ ಎಲ್ಲ ರೇಷನ್ಸ್ ಕಾರ್ಡ್ಗಳನ್ನು ಮಾಡಿಸುವಂತಹ ಸಲುವಾಗಿ, ಇಂತಹ ಯೋಜನೆಗಳನ್ನು ತೆಗೆದುಕೊಳ್ಳುವಂತಹ ಸಲುವಾಗಿ ಈ ರೀತಿಯಾದಂತಹ ಒಂದು ಕಾರ್ಯವನ್ನು ಮಾಡುವಂತಹ ಕಾರಣಕ್ಕಾಗಿ ಈಗ ಏನು ಮಾಡ್ತಾ ಇದ್ದಾರೆ, ಆಹಾರ ಇಲಾಖೆ ಸಂಪೂರ್ಣವಾಗಿ ಡಾಕ್ಯುಮೆಂಟ್ಸ್ಗಳನ್ನ ರಿವೆರಿಫಿಕೇಷನ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಕ್ಲಿಯರಿಟಿ ಮಾಡಿಕೊಂಡು ಎಲ್ಲ ಒಂದು BPL ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದ್ದಾರೆ, ಯಾರ್ಯಾರು ಅರ್ಹತೆ ಹೊಂದಿಲ್ಲ ಅಂತವ್ರಿಗೆ. ಸೊ ಅದಕ್ಕೋಸ್ಕರ ಆಹಾರ ಇಲಾಖೆ ಈ ರೀತಿ ನಿಟ್ಟಿನಲ್ಲಿ ಸಾಕ್ತಾ ಇರುವಂಥದ್ದು ವೀಕ್ಷಕರೇ. ಸೊ ನಿಮ್ಮದು ಕೂಡ ಫೇಕ್ ಡಾಕ್ಯುಮೆಂಟ್ಸ್ಗಳು ಇದ್ದರೆ ನಿಮಗೂ ಕೂಡ ಹಣ ಸಿಗಲ್ಲ. ಸೊ ಈಗ ಮುಖ್ಯವಾಗಿ ನಿಮಗೆ ಹಣ ಬಂದಿರೋದೇ ಹೆಚ್ಚಿಂದು, ಓಕೆ. ಈಗ ಗೃಹಲಕ್ಷ್ಮಿ ಯೋಜನೆ ಏನೋ ಬಂದಾಗುವಂತಹ ಸಾಧ್ಯತೆಯೂ ಕೂಡ ಇತ್ತು, ಅದರ ಮೇರೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಸಿಗ್ತಾ ಇದೆ ಅಂದ ಬಳಿಕ ನೀವು ಲಕ್ಕಿನೇ ಅಂತಾನೆ ಹೇಳ್ಬೋದು. ಈಗ ಸಾಕಷ್ಟು ಫಲಾನುಭವಿಗಳನ್ನ ತೆಗೆದಾಕಿದ್ದಾರೆ. ಸೊ ಅದರಲ್ಲಿ ನೀವು ಉಳ್ಕೊಂಡಿದ್ದೀರಾ, ನಿಮಗೆ ಹಣ ಬರ್ತಾ ಇದೆ ಅಂದರೆ ಸೊ ನೀವು ಲಕ್ಕಿ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಎಷ್ಟು ಹಣ ಬರುತ್ತೆ ಬರಲಿ ವೀಕ್ಷಕರೇ. ಸೊ ಲೇಟ್ ಆದರೂ ಸಹಿತ ಬರಲಿ ಅಷ್ಟೇ, ಮತ್ತೇನಿಲ್ಲ. ಇದಿಷ್ಟು ಕ್ಲಿಯರಿಫಿಕೇಶನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಬಂದಿತ್ತು ವೀಕ್ಷಕರೇ. ಸೊ ಈಗ 15ನೇ ತಾರೀಕು ಆದಮೇಲೆ 12ನೇ ಕಂತಿನ ಹಣ ಕೂಡ ನಿಮಗೆ ಕ್ರೆಡಿಟೆಡ್ ಆಗುತ್ತೆ ಅಂತ ಒಂದು ಮಾಹಿತಿ ಹೊರಡಿಸಿದ್ರು. ಸೊ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿನಿ, ಎಲ್ಲಿನೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.